ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಪಯಣ ಎಲ್ಲಿಗೆ ಗೊತ್ತಾ? ಸೌದತ್ತಿ ರೇಣುಕಾದೇವಿ ಯಲ್ಲಮ್ಮ ಟೆಂಪಲ್ಗೆ. ನಾವಂತೂ ತುಂಬ ಎಕ್ಸೈಟೆಡ್ ಆಗಿದ್ವಿ. ನೋಡಿ, ಗ್ರೀನರಿ ಅಂತ ನೋಡಿ ತುಂಬ ಖುಷಿ ಆಯಿತು. ಬೆಳಗಾವಿಯಿಂದ ಸೌದತ್ತಿ ಕಡೆಗೆ ಡೈರೆಕ್ಟ್ ಬಸ್ ಇತ್ತು. ನಮಗಂತೂ ಫ್ರೀ ಬಸ್ ಅಲ್ಲ, ಗೊತ್ತಲ್ಲ, ನಾವಂತೂ ಫ್ರೀ ಬಸ್ಸಿಗೆ ಹೋದ್ವಿ. ನಮಗೆ 2 ಅವರ್ ಜರ್ನಿ ಇತ್ತು. ಕೂತು ಕೂತು ಸಾಕಾಯಿತು. ಗ್ರೀನರಿ ನೋಡಿ ಅಂತೂ ಫುಲ್ ಕಣ್ಣು ತಂಪಾಯಿತು. ಫೈನಲಿ ನಾವು ರೀಚ್ ಆದ್ವಿ. ನಮಗಂತೂ ತುಂಬ ಹೊಟ್ಟೆ ಹಸಿದಿತ್ತು. ಹಂಗೆ ನಿಯರ್ ಬೈ ಹೋಟೆಲ್ ನೋಡ್ತಾ ಇದ್ವಿ. ನೋಡಿದ್ರೆ ಅಲ್ಲೊಂದು ಹೋಟೆಲ್ ಸಿಕ್ತು. ನಮ್ಮ ರೆಡ್ ಬಸ್ ಸ್ವಲ್ಪ ಹೊಟ್ಟೆ ಗಟ್ಟಿ ಮಾಡಿಕೊಂಡು ಟೆಂಪಲ್ ಕಡೆ ಹೊರಡುವ ಬಸ್ ನೋಡ್ತಾ ಇದ್ವಿ. ಕೊನೆಗೂ ಟೆಂಪಲ್ ಕಡೆ ಹೊರಡುವ ಬಸ್ ಸಿಕ್ತು. ನಾವು ಹೋದ ವೀಕ್ ಜಾತ್ರೆ ಇತ್ತಂತೆ, ಹಂಗೆ ಎಕ್ಸ್ಟ್ರಾ ಬಸ್ಸಸ್ ಎಲ್ಲ ಹಾಕಿದ್ರು. ಆದ ಕಾರಣ ನಮಗೆ ಬಸ್ಸಿಗೆ ವೆಯ್ಟ್ ಮಾಡುವ ಅವಶ್ಯಕತೆನೇ ಇರಲಿಲ್ಲ. ಬಸ್ಸಿಂದ ಇಳ್ಕೊಂಡು ಟೆಂಪಲ್ ಕಡೆ ಹೊರಟ್ವಿ. ರೋಡ್ ಉದ್ದಕ್ಕೂ ತುಂಬ ಶಾಪ್ಗಳು. ಜಾತ್ರೆ ಇದ್ದ ಕಾರಣ ತುಂಬ ಶಾಪ್ಗಳು ಹಾಕಿದ್ರು. ಮೇಕಪ್ ರಾಣಿ ಜಾತ್ರೆ. ನಮ್ದು ಊಟ ಆಗಿದೆ. ಊಟ ಬೇಡ ಅಂದರೂ ಈ ಆಂಟಿ ನಮ್ಮನ್ನ ಬಿಟ್ಟೇ ಇಲ್ಲ. ಪ್ಲೀಸ್ ಅಮ್ಮ ತಗೊಳ್ಳಿ, ನನಗೆ ವ್ಯಾಪಾರ ಆಗಿಲ್ಲ ಅಂತ ನಮ್ಮ ಹಿಂದೆನೇ ಬಂದರು. ಸೊ ನಾವು ಅದಕ್ಕೆ ಏನು ಮಾಡೋದು, ನಮಗಂತೂ ಹಸಿವಿಲ್ಲ, ಯಾರಿಗಾದ್ರೂ ಕೊಡಿ ಅಂತೇಳಿ 2 ಪ್ಲೇಟ್ ರೊಟ್ಟಿ ತಗೊಂಡ್ವಿ. ಅವರು ಅದನ್ನ ಯಾರಿಗೋ ಕೊಟ್ಟು ಬಂದರು. ಅವ್ರ ಜೊತೆ ಇನ್ನೊಬ್ರು ಆಂಟಿನೂ ನಮ್ಮ ಜೊತೆ ಬಂದು ತಗೊಳ್ಳಿ ಅಮ್ಮ ಅಂತ ನಮ್ಮ ಹಿಂದೆನೇ ಬಿದ್ದರು. ನಮಗಂತೂ ಹಸಿವಿಲ್ಲ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡಿದ್ರು, ನಮ್ಮನ್ನ ಬಿಡ್ತಾನೆ ಇರಲಿಲ್ಲ. ಸೊ ನಾವು ಅಲ್ಲಿಂದ ಅಮೌಂಟ್ ಕೊಟ್ಟು ದೇವರ ದರ್ಶನ ಕಡೆ ಹೊರಟ್ವಿ. ನಾವು ಇವತ್ತು ಫಸ್ಟ್ ಟೈಮ್ ಟೆಂಪಲ್ಗೆ ಬಂದಿದ್ದೀವಿ. ಸೊ ದರ್ಶನ ಆಗ್ತದೆ. ಫಸ್ಟ್ ಟೈಮ್ ಈ ಟೆಂಪಲ್ಗೆ ಬಂದಿರೋದು. ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಮೊದಲು ಬಾರಿ ಭೇಟಿ ಕೊಟ್ಟಿದ್ದೀವಿ. ಸೌದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ನಾವು ಮೊದಲು ಬಾರಿ ಭೇಟಿ ಕೊಟ್ಟಿದ್ದೀವಿ. ಸೊ ಇವಾಗೆಲ್ಲ ಪೂಜೆ ಲೇಟ್ ಇರುವ ಕಾರಣ ನಾವೀಗ ಒಂದು ರೌಂಡ್ ಹಾಕ್ಕೊಂಡು ಬರ್ತಾ ಇದ್ದೀವಿ. ಶಾಪ್ಗಳೆಲ್ಲ ಇಲ್ಲಿ ಸಣ್ಣ ಸಣ್ಣ ಸಂತೆಗಳೆಲ್ಲ ಇದೆ, ಅದಕ್ಕೆಲ್ಲ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಕುಂಕುಮದ ಕಟ್ಟೆಲ್ಲ ಸಿಗುತ್ತೆ. ಸೊ ತುಂಬ ಶಾಪ್ಸ್ ಇದ್ದಾವೆ. ಇಲ್ಲೆಲ್ಲ ಮಂಡಕ್ಕಿ
ಅದು ಇದು ಹೊಸದು ಪೀಸ್ ಇದೆಯೇನ್ರಿ? ನಿಮಗೆ ಅಮೌಂಟ್ ಬೇಕಾದ್ರೆ ಈ ಥರ ಇದರಲ್ಲಿ ನೋಡಿ ಅಮೌಂಟ್ ಎಲ್ಲ ಇದೆ. 200 rupees 500 rupees ಎಲ್ಲ. ಸೊ ನೋಡಿ ಎಲ್ಲದರಲ್ಲಿ ದುಡ್ಡಿದೆ. ದುಡ್ಡು ಜೊತೆ ನಿಮಗೆ ಗೊಂಬೆನೂ ಸಿಗುತ್ತೆ. ನಾವು ಮಂಗಳೂರಿಂದ ಬಂದಿದ್ದೀವಿ. ಬನ್ನಿ ನಡ್ಕೊಂಡು ಉತ್ತರ ಕರ್ನಾಟಕದ ಜನರ ಪಾಲಿಗೆ ಆರಾಧ್ಯ ದೇವತೆ ಶ್ರೀರಕ್ಷೆ ನೀಡುವ ಮಾತಿಗಾಗಿರುವ ಸೌಂದತ್ತಿಯ ರೇಣುಕಾ ಯಲ್ಲಮ್ಮ ದೇವಿಯ ಬಗ್ಗೆ ಇವತ್ತು ಹೇಳ್ತೀನಿ. ಒಂದು ವರ್ಷದಲ್ಲಿ 7 ಜಾತ್ರೆಗಳು ನಡೆಯುವುದು ಈ ಕ್ಷೇತ್ರದ ವಿಶೇಷ. ಸೌದತ್ತಿ ರೇಣುಕಾ ಯಲ್ಲಮ್ಮ ಕ್ಷೇತ್ರಕ್ಕೆ ಸುಮಾರು 3000 ವರ್ಷಗಳ ಇತಿಹಾಸವಿದೆ. ಸೌಂದತ್ತಿ ಅಥವಾ ಸೌದತ್ತಿ ಪುರಾಣ ಪ್ರಸಿದ್ಧಿ ಶಕ್ತಿ ದೇವತೆಯ ಕ್ಷೇತ್ರ. ಸೌಗಂಧವತಿ ಅಥವಾ ಸೌಗಂಧಿಕಪುರ ಇದರ ಪ್ರಾಚೀನ ಹೆಸರು. ಇಲ್ಲಿ ಯಲ್ಲಮ್ಮ ದೇವಸ್ಥಾನವನ್ನು ಸುಮಾರು 2 ವರ್ಷಗಳ ಹಿಂದೆ ನಿರ್ಮಿಸಲಾಗಿತ್ತು ಅಂತ ಹೇಳಲಾಗ್ತಿದೆ. ಕ್ರಿಸ್ತ ಶಕ 1514ರಲ್ಲಿ ಬಾಗಿ ಬೊಮ್ಮಪ್ಪ ನಾಯಕ ಇದನ್ನು ಕಟ್ಟಿಸಿದ್ದಾರೆ ಅನ್ನೋದು ತಜ್ಞರ ಅಭಿಪ್ರಾಯ. 100 ವರ್ಷಗಳಿಂದ ಬೇಡಿ ಬರುವ ಭಕ್ತರ ಕೋರಿಕೆಗಳನ್ನು ಈಡೇರಿಸುತ್ತಾ ಇಲ್ಲಿ ನೆಲೆಸಿರುವ ತಾಯಿ ಯಲ್ಲಮ್ಮನೇ ಎಂಬುದು ಭಕ್ತರ ಅಚಲ ನಂಬಿಕೆ. ಎಷ್ಟೇ ಕಷ್ಟಗಳಿರಲಿ, ಏನೇ ಸಮಸ್ಯೆಗಳಿರಲಿ, ಪರಿಹಾರವೇ ಸಿಗದಂತಹ ಕಷ್ಟಗಳಿರಲಿ, ಈ ದೇವಿಯನ್ನು ಒಮ್ಮೆ ನೆನಪಿಸಿಕೊಂಡ್ರೆ, ಹರಕೆ ಹೊತ್ತು ಹರಕೆ ತೀರಿಸಿದ್ರೆ ಖಂಡಿತವಾಗ್ಲೂ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಇಲ್ಲಿ ಫ್ರೀಯಾಗಿ ಹೋಗಿನೂ ದೇವರ ದರ್ಶನ ಮಾಡ್ಬೋದು ಅಥವಾ ದುಡ್ಡು ಕೊಟ್ಟು ಹೋಗಿನೂ ದೇವರ ದರ್ಶನ ಮಾಡ್ಬೋದು. ಎಷ್ಟೋ ಜನರಿಗೆ ದರ್ಶನ ಸಿಗಲ್ಲ, ಆದರೂ ನಮಗೆ ಬೇಗನೆ ದೇವರ ದರ್ಶನ ಆಯಿತು. ತುಂಬ ರಶ್ಯನೂ ಇರಲಿಲ್ಲ. ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಸಂತೆಗಳನ್ನೆಲ್ಲ ಸುತ್ತಕೊಂಡು ನಾವು ಮನೆ ಕಡೆ ಹೊರಟ್ವಿ. ಮನೆಗೆ ರೀಚ್ ಆದಮೇಲೆ ನಮಗೆ ಅಲ್ಲಿ ಆಂಟಿ ವೆರೈಟಿ ಫುಡ್ ರೆಡಿ ಮಾಡಿಟ್ಟಿದ್ರು. ಜೋಳದ ರೊಟ್ಟಿ ಜೊತೆ ವೆರೈಟಿ ಚಟ್ನೀಸ್ ಎಲ್ಲ ಹಾಕಿ ಕೊಟ್ಟಿದ್ರು. ನಾವಂತೂ ಫಸ್ಟ್ ಟೈಮ್ ತಿಂದಿದ್ದು. ಟೇಸ್ಟ್ ಅಂತೂ ಸೂಪರು. ಜೀವನದಲ್ಲಿ ಕೆಲವೊಂದು ಕ್ಷಣಗಳು ಬರುವುದು ತುಂಬಾ ಅಪರೂಪ. ಆ ಸಿಕ್ಕಿರುವ ಕ್ಷಣವನ್ನು ಸಂತೋಷವಾಗಿ ಸ್ಪೆಂಡ್ ಮಾಡಬೇಕು.